ನಮಸ್ಕಾರ. ನೋಡಿ, ಒಂದು ಗಾದೆ ಮಾತಿದೆ, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವ ಮಾತು. ಈ ವಿಚಾರ ರಾಜ್ಯ ಕಾಂಗ್ರೆಸ್ನ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿಗೆ ಸರಿಯಾಗಿ ಸೂಟ್ ಆಗುತ್ತೆ. ಅದು ಇಂತಹ ಸಂದರ್ಭದಲ್ಲಿ ನೋಡಿ, ರಾಜ್ಯದಲ್ಲಿ ಒಂದಷ್ಟು ಕೂಗು ಜೋರಾಗ್ತಾ ಇದೆ. ಸಿಎಂ ಬದಲಾವಣೆಯ ವಿಚಾರ, ಕುರ್ಚಿ ಫೈಟ್ ಎಷ್ಟು ಜೋರಾಗಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಶತಾಯಗತಾಯ ಈ ಟರ್ಮಲ್ಲೇ ಸಿಎಂ ಆಗಬೇಕು ಅಂತ ಡಿಕೆ ಪ್ರಯತ್ನ ಮಾಡ್ತಾ ಇದ್ರೆ, ಇಲ್ಲ ಈ ಬಾರಿ 5 ವರ್ಷವೂ ನಾನೇ ಕಂಪ್ಲೀಟ್ ಮಾಡಬೇಕು, ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅಂತ ಹೇಳಿ ಪಣತೊಟ್ಟಿ ನಿಂತಿರೋ ಹಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಿದ್ದು ವರ್ಸಸ್ ಡಿಕೆ ಜಗಳದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ಗೆ ಲಾಭ ಆಗತ್ತಾ? ರಾಜ್ಯದ ಮೊದಲ ದಲಿತ ಸಿಎಂ ಆಗ್ತಾರಾ? ಈ ಎಲ್ಲಾ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಚಾರ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಆಪ್ತರು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಬಿಲ್ಕುಲ್ ನೀವು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲೇಬಾರ್ದು, ಅದೇನೇ ಆದ್ರೂ ಕೂಡ ಈ ಟರ್ಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ 3 ವರ್ಷ ಕಂಪ್ಲೀಟ್ ಆಗುತ್ತೆ, ಕೆಲವೇ ತಿಂಗಳುಗಳಲ್ಲಿ ಇನ್ನೊಂದು 2 ವರ್ಷ ಉಳಿಯುತ್ತೆ. ಆ 2 ವರ್ಷವನ್ನ ನೀವೇ ಕಂಪ್ಲೀಟ್ ಮಾಡಿ. ಒಂದು ವೇಳೆ ನೀವೇನಾದ್ರೂ ಕೆಳಗಿಳಿಲೇಬೇಕಾದಂತಹ ಪರಿಸ್ಥಿತಿ ಬಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಇಲ್ಲ ನೀವು ಕೆಳಗಿಳಿಬೇಕು ಅಂತ ಏನಾದ್ರೂ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ಹೋಗಲೇಬೇಡಿ. ಪರಮೇಶ್ವರ್ ಅವರಿದ್ದಾರೆ, ದಲಿತ ನಾಯಕರುಗಳಿಗೆ ನಾವು ಸಿಎಂ ಸ್ಥಾನವನ್ನ ಕೊಡೋಣ. ಯಾಕಂದ್ರೆ ಇತ್ತೀಚೆಗೆ ಮೇಲ್ವರ್ಗದವರು ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ, ಕಾಂಗ್ರೆಸ್ನ ಕೈ ಹಿಡಿದಿರೋದು ಅಹಿಂದ ಮತಗಳು. ಹಾಗಾಗಿ ನಾವು ದಲಿತ ನಾಯಕರು, ದಲಿತ ಮುಖಂಡರು, ಗೃಹ ಸಚಿವರು ಆದಂತಹ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡಿ. ಅಂತಹ ಸಂದರ್ಭ ಎದುರಾದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಮಣೆ ಹಾಕೋಣ. ಬಿಲ್ಕುಲ್ ನೀವು ಡಿಕೆ ಅವರನ್ನ ಸಿಎಂ ಮಾಡಲೇಬಾರ್ದು, ನೀವು ಒಪ್ಕೊಳ್ಳೇಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತರು ಈಗ ಆಲ್ರೆಡಿ ಹೇಳ್ಬಿಟ್ಟಿದಾರಂತೆ. ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರು ಅಷ್ಟೇನೆ ಏನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಡಿಕೆ ಶಿವಕುಮಾರ್ ಅವರು ಅವರ ತಮ್ಮ ಇಬ್ರು ಕೂಡ ದೆಹಲಿಗೆ ಹಾರಿದ್ದಾರೆ. ದೆಹಲಿಗೆ ಹೋಗಿ ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಕೂಡ ಮೀಟ್ ಮಾಡಿ ಇವತ್ತು ಇಡೀ ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲಿದ್ದಾರೆ. ಅಂದ್ರೆ ಇಷ್ಟು ವರ್ಷ ಕಾದಿದ್ದಾಯ್ತು, 2.5 ವರ್ಷ ಅಂತ ಹೇಳಿದ್ದಾಯ್ತು ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು ಹೇಳ್ದಂಗೆಲ್ಲ ನಾನು ನಡ್ಕೊಂಡಾಯ್ತು, ಪಕ್ಷದ ಪರ ನಿಂತಾಯ್ತು, ಎಲ್ಲ ಮಾಡಾಯ್ತು. ಇನ್ನೇನಿದ್ರು ನನ್ನ ಗುರಿ ಒಂದೇ, ನಾನು ಸಿಎಂ ಆಗಲೇಬೇಕು. ಪಂಚರಾಜ್ಯಗಳ ಚುನಾವಣೆನೂ ಮುಗೀತು, ತಮಿಳ್ನಾಡಿಗೂ ಹೋದೆ, ಅಲ್ಲೂ ಪಕ್ಷದ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದೆ, ಅಸ್ಸಾಂಗೂ ಹೋದೆ, ಕೇರಳನೂ ಆಯ್ತು, ಬೈ ಎಲೆಕ್ಷನ್ನೂ ಆಯ್ತು, ರಾಜ್ಯದಲ್ಲಿ ಎಲ್ಲ ಮುಗಿಸಾಯ್ತು. ನಾನು ದೆಹಲಿಯಲ್ಲೇ ಠಿಕಾಣಿ ಹುಡ್ತೀನಿ, ಏನಿದ್ರು ಇಲ್ಲಿಂದ ಗ್ರೀನ್ ಸಿಗ್ನಲ್ ತಗೊಂಡೆ ಹೋಗೋದು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಡಿಕೆ. ಏನಿದ್ರು ಈಗ ಸಿಎಂ ಸ್ಥಾನದ ಮೇಲೇನೆ ಕಣ್ಣು ಹಾಕಿರೋದು. ಇಲ್ಲ ಶತಾಯ ಗತಾಯ ಇನ್ನೊಂದು ತಿಂಗಳಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಆಗಲೇಬೇಕು, ನಾನು ಸಿಎಂ ಸ್ಥಾನದ ಮೇಲೆ ಕೂತ್ಕೊಳ್ಳೇಬೇಕು. ಆದರೆ ಡಿಕೆ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಇದ್ರೆ, ಡಿಕೆ ಒಂದು ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡ್ತಾ ಇದ್ರೆ, ಸಿದ್ದು ಆಪ್ತ ಬಣ ಇನ್ನೊಂದು ರೀತಿಯ ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡ್ತಾ ಇದೆ. ನೋ ಚಾನ್ಸೇ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಹೇಳ್ಬಿಟ್ಟಿದಾರಂತೆ. ನೋಡಿ, ಅದಕ್ಕೇನೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ನಾಯಕರುಗಳನ್ನ ಕರೆದು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಕರೆದು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಆಪ್ತ ಬೆಂಬಲಿಗರ ವಜಾ ಆದ್ರೂ ಕೂಡ, ತಲೆದಂಡ ಆದ್ರೂ ಕೂಡ ತುಟಿಕ್ ಪಿಟಿಕ್ ಅಂತ ಹೇಳಿಲ್ಲ. ಯಾಕಂದ್ರೆ ಅಧಿಕಾರದ ಆಸೆಗೋಸ್ಕರ ಸಿದ್ದರಾಮಯ್ಯ ಅವರು ಅಧಿಕಾರದ ಆಸೆಗೆ ಬಿದ್ದಿದ್ದಾರಾ? ಈ 5 ವರ್ಷವೂ ನಾನೇ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಸಿದ್ದು ಆಪ್ತ ವಲಯದ ಶಾಸಕರುಗಳು, ಸಚಿವರುಗಳು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಡಿಕೆ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲೇಬೇಡಿ.
ಅಂತಹ ಸಂದರ್ಭ ಬಂದರೆ ಪರಮೇಶ್ವರ್ ಅವರನ್ನ CM ಮಾಡಿ, ದಲಿತ CM ಮಾಡಿ. ಯಾಕಂದರೆ ಈಗ ಆಲ್ರೆಡಿ ಅಹಿಂದ ನಾಯಕರು ನಮ್ಮನ್ನ ಕಾಪಾಡಿರೋದು, ಕಾಂಗ್ರೆಸ್ನ ಕಾಪಾಡಿರೋದು, ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿರೋದು ಅಹಿಂದ ವರ್ಗದವರು. ಹಾಗಾಗಿ ಅವರ ಪರವಾದಂತಹ ನಾಯಕರನ್ನ ನಾವು CM ಮಾಡೋಣ, ಅದು ನಮಗೆ ಪ್ಲಸ್ ಆಗುತ್ತೆ. ಅಂತಹ ಸಂದರ್ಭ ಬಂದರೆ ಪರಮೇಶ್ವರ್ ಅವ್ರನ್ನ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿರೋದು. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಮುಗಿದು ರಿಸಲ್ಟ್ಗೆ ವೇಟಿಂಗು. ಮೇ 4ಕ್ಕೆ ರಿಸಲ್ಟು. ಬಟ್ ಮೇ 4ರ ನಂತರ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯಾಗುತ್ತೆ. ಏನೇನೋ ಬೇರೆ ಬೇರೆ ರೀತಿಯ ಬೆಳವಣಿಗೆ ಆಗೋದು 100ಕ್ಕೆ 100% ಶತಸಿದ್ಧ. ರಿಸಲ್ಟ್ ಒಂದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟರ ಒಳಗಡೆ ಏನೆಲ್ಲ ಬೇಕು ಎಲ್ಲವನ್ನ ಕೂಡ ಸೆಟ್ ಮಾಡ್ಕೊಳ್ತಾರೆ. DKನೂ ಕೂಡ ಅಷ್ಟೇನೆ, ಈ ಕಡೆ ಸಿದ್ದರಾಮಯ್ಯ ಟೀಮ್ ಆದರೂ ಕೂಡ ಅಷ್ಟೇನೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ನಲ್ಲಿ ಶತಾಯಗತಾಯ DKನ CM ಮಾಡಲೇಬೇಕು ಅಂತ ಹೇಳಿ ಒಂದು ಬಣ. DKಯ ಬೆಂಬಲಿಗ ಶಾಸಕರು ಒಂದು 30ರಿಂದ 33, 35 ಜನ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಬಣದಂತಹ ಶಾಸಕರುಗಳು, ಸಚಿವರುಗಳು ಇಲ್ಲ, ಯಾವುದೇ ಕಾರಣಕ್ಕೂ DKನ CM ಮಾಡಂಗಿಲ್ಲ, ನೀವು ಮಾಡಲೇಬಾರ್ದು. ಅಂತಹ ಪರಿಸ್ಥಿತಿ ಬಂದರೆ ಪರಮೇಶ್ವರ್ ಅವ್ರನ್ನ ಮಾಡೋಣ, ಅವರೇ ಸೂಕ್ತವಾದಂತಹ ನಾಯಕರು. ಹಾಗಾಗಿ ಇಬ್ಬರ ಜಗಳ ಮೂರನೆಯವರೆಗೆ ಲಾಭ ಅನ್ನೋ ರೀತಿಯಲ್ಲಾಗ್ತಾ ಇದೆ. ಪರಮೇಶ್ವರ್ ಅವರು ಕೂಡ ನಾನಾ ರೀತಿಯಲ್ಲಿ ಬೇರದ್ದೇ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಸೊ ನೋಡೋಣ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ CM ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನಾಗುತ್ತೆ? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ? ಆ ಲಾಭ ಮಾಡ್ಕೊಳ್ಳೋದಕ್ಕೆ DK ಬಿಡ್ತಾರಾ? ಬಟ್ DK ಇನ್ನೂ ಬೇರೆ ಬೇರೆ ರೀತಿಯ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ದಾರೆ. ನೋಡಿ, ನಾನು ನಿಮಗೆ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಿದ್ದರಾಮಯ್ಯ ಟೀಮು ಒಂಥರ ಪ್ಲಾನ್ ಮಾಡಿದ್ರೆ DK ಟೀಮು ಇನ್ನೊಂಥರ ಪ್ಲಾನ್ ಮಾಡಿದೆ. ಏನು ಗೊತ್ತಾ? DK CM ಆಗಲಿಲ್ಲ ಅಂದರೆ 30ರಿಂದ 33 ಜನ ಶಾಸಕರು ನಾವು BJPಗೆ ಹೋಗ್ತೀವಿ, ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸ್ತೀವಿ. ಅದೆಂಗೆ ಅವ್ರು ಪರಮೇಶ್ವರ್ ಅವ್ರನ್ನ CM ಮಾಡ್ತಾರೆ? ಈ ರೀತಿಯ ಲೆಕ್ಕಾಚಾರಗಳು ಶುರುವಾಗಿದೆ. ಸೊ 3 ಟೀಮ್ಗಳಾಗಿದೆ. ಪರಮೇಶ್ವರ್ ಅವ್ರದ್ದೊಂದು ಟೀಮು, DKದೊಂದು ಟೀಮು, ಸಿದ್ದರಾಮಯ್ಯ ಅವ್ರದ್ದೊಂದು ಟೀಮು. ಹೀಗೆ ಈ 3-4 ಟೀಮ್ ಎಲ್ಲವನ್ನ ಕೂಡ ಯಾವ ರೀತಿ ಹೈಕಮಾಂಡು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ ನಂತರ DK CM ಮಾಡುತ್ತಾ ಹೈಕಮಾಂಡು, ಅಥವಾ ಪರಮೇಶ್ವರ್ ಅವರೇ CM ಆಗ್ತಾರಾ? ಕಾದು ನೋಡಬೇಕಾಗತ್ತೆ.